ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸ್ಮಾರ್ಟ್. ಫ್ರೆಂಡ್ಸ್, ವಿ2 ಅಪ್ಡೇಟಿಂಗ್ ಸ್ವಾಗತ. ಫ್ರೆಂಡ್ಸ್, ಜಸ್ಟ್ ಅಪ್ಡೇಟ್ ಬಂತು. ವಿ2 ಕಡೆಯಿಂದ 3 ಅಪ್ಡೇಟ್ ಬಂದಿದೆ. ಏನೇನೆಂದರೆ, ಮೊದಲನೇ ಅಪ್ಡೇಟ್ ಏನಂದರೆ ಸಪ್ಲಿಮೆಂಟ್ರಿ ಮತ್ತು ಫಾಸ್ಟ್ ಟ್ರ್ಯಾಕ್ ಸೆಮಿಸ್ಟರ್ ಫಾರ್ ಸ್ಟೂಡೆಂಟ್ ಆಟೋನಮಸ್ ಕಾಲೇಜ್ ಅಡ್ಮಿಟೆಡ್ ಟು ಡ್ಯೂರಿಂಗ್ ಯಾವ ಬ್ಯಾಚ್ ಅಂದರೆ 2022-2023ಗೆ ಯಾರು ಅಡ್ಮಿಷನ್ ತೊಗೊಂಡಿಲ್ಲ ಅವ್ರಿಗೆ ಪರ್ಮಿಷನ್ ಕೊಡ್ತಾ ಇದ್ದಾರೆ. ನಿಮಗೆ ಫಾಸ್ಟ್ ಟ್ರ್ಯಾಕ್ ಅಥವಾ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ ಬರೆಯೋಕ್ಕೆ ಎವ್ರಿ 1 ಸೆಮಿಸ್ಟರ್ ಏನು ಇರುತ್ತಲ್ಲ ಅದನ್ನು ಎಲಿಜಿಬಲ್ ಮಾಡಿದ್ದಾರೆ. ಓಕೆ, ಇನ್ನೊಂದು ಏನಂದರೆ ಅಪ್ಡೇಟ್ಸು, ಇನ್ನೊಂದು ಇಯರ್ ಆಫ್ ಅಡ್ಮಿಷನ್ನು 2021-2022 ಅಂದರೆ ಇವಾಗ ಆಲ್ರೆಡಿ 6 ಸೆಮಿಸ್ಟರ್ ಅವ್ರಿಗೆ ಸಪ್ಲಿಮೆಂಟರಿ ಸೆಮಿಸ್ಟರ್ ಫಾರ್ ಫಾಸ್ಟ್ ಟ್ರ್ಯಾಕ್ ಸೆಮಿಸ್ಟರ್ ಇಸ್ ಪರ್ಮಿಟೆಡ್ ಟು 2021-2022 ಬ್ಯಾಚ್ ಅಡ್ಮಿಟೆಡ್ ಸ್ಟೂಡೆಂಟ್ ಆಫ್ಟರ್ ದೇರ್ 6 ಸೆಮಿಸ್ಟರ್ ಆಸ್ ದಿ ಒನ್ ಟೈಮ್ ಮೆಜರ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ರೆಡಿಟ್ ಪರ್ಮಿಟೆಡ್ ಫಾರ್ ರಿಜಿಸ್ಟ್ರೇಷನ್ ದ ಸಪ್ಲಿಮೆಂಟರಿ ಎಕ್ಸಾಮ್ ಶಾಲ್ ಬಿ 16. ಸೊ ಇವಾಗ ಯಾರು 2021 ಏನು ಅಡ್ಮಿಷನ್ ಇದೆಯಲ್ಲ ಅವ್ರಿಗೆ ಇನ್ನೊಂದು ಮೆಜರ್ ಕೊಡ್ತಾರೆ ಪಾಸ್ ಮಾಡ್ಕೊಳ್ಳೋಕ್ಕೆ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್. ಸೊ ನೀವು ಅವಾಗೆಲ್ಲ ಬರೆದು ಕ್ಲಿಯರ್ ಮಾಡ್ಕೋಬೋದು. ಆದರೆ ನಿಮಗೆ ಮ್ಯಾಕ್ಸಿಮಮ್ಮು ನಿಮಗೆ ಕ್ರೆಡಿಟ್ಸ್ ಎಷ್ಟು ಕೊಡ್ತಾರೆ ಅಂದರೆ 16 ಕೊಡ್ತಾರೆ, ನೀವು ಕ್ಲಿಯರ್ ಮಾಡ್ಕೋಬೋದು. ಓಕೆ, ಸೊ ಇದು 2021-2022 ಅಡ್ಮಿಷನ್ ಇಯರ್ ಆಫ್ ಅಡ್ಮಿಷನ್ ಯಾರು ಮಾಡಿಲ್ಲ ಅವರು ಆಫ್ಟರ್ 6 ಸೆಮಿಸ್ಟರ್ ನಿಮಗೆ ಒನ್ ಟೈಮ್ ಮೆಜರ್ ನಿಮ್ಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಇನ್ನೊಂದು ಅಪ್ಡೇಟ್ ಏನಂದರೆ 2023-2024 ಆನ್ವರ್ಡ್ಸು ಯಾರಂದರೆ ಇದು ಆಟೋನಮಸ್ ಕಾಲೇಜ್ಗೆ ಬರುತ್ತೆ. ದಿ ಸ್ಟೂಡೆಂಟ್ ವಿಲ್ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ ಅದು ಮೇಕಪ್ ಎಕ್ಸಾಮಿನೇಷನ್ ಅಂತಾರಲ್ಲ ಅದು ಫಾರ್ ಎಫ್ ಗ್ರೇಡ್ಸು ಸಬ್ಜೆಕ್ಟ್ಸು ಮತ್ತು ಅಟೆಂಡ್ಸು ಕಂಪಲ್ಸರಿ ಇರಬೇಕು ನಿಮಗೆ. ಮತ್ತು ವಿ2 ರೆಗ್ಯುಲೇಷನ್ 2022 ಸ್ಕೀಮು ಆ್ಯಸ್ ಪರ್ ಇರಬೇಕು. ಆವಾಗ ನೀವು ಎಲಿಜಿಬಲ್ ಇರ್ತಾರೆ ಸಪ್ಲಿಮೆಂಟ್ ಎಕ್ಸಾಮಿನೇಷನ್ ಅಂತ ಹೇಳಿದ್ದಾರೆ. 2023-2024 ಆನ್ವರ್ಡ್ಸು ಸೇಮ್ ಇದು ನಿಮಗೆ ಏನು ಸಪ್ಲಿಮೆಂಟ್ ಎಕ್ಸಾಮಿನೇಷನ್ ನಡೆಸ್ತಾರೆ, ಅದೇ ಮೇಕಪ್ ಎಕ್ಸಾಮಿನೇಷನ್ ನಡೆಸ್ತಾರೆ. ಓಕೆ, ಸೊ ಇದು 3 ಅಪ್ಡೇಟ್ ಆಗಿತ್ತು. ಇದೇ ರೀತಿ ಕ್ವಿಕ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.